ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಟ್ರೆಂಡಿಂಗ್ ಆಗಿ ಓಡ್ತಿರೋ ಈ ಮೈಸೂರು ಸಿಲ್ಕ್ನ ಜಡೆ ಡಿಸೈನ್ ಏನಿದೆ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಸೊ ನಾನಿಲ್ಲಿ ಫಸ್ಟು ಈ ನೀಡಲ್ ತೊಗೊಂಡು ಟ್ರೈ ಮಾಡಿದೆ, ಬಂತು, ಬಟ್ ನನಗೆ ಕಂಫರ್ಟಬಲ್ ಆಗಲಿಲ್ಲ ಅದನ್ನು ಹಿಡ್ಕೊಳ್ಳೋಕ್ಕೆ. ಇದು ಬಂದು 3mm ನೀಡಲ್ಲು. ಸೊ ಆಮೇಲೆ ನಾನು 12 ನಂಬರ್ ನೀಡಲ್ನ ಯೂಸ್ ಮಾಡಿದೆ. ಇದು ಬಂದು ಮೊದಲು ಈ ಏನು ಬಂದಿದೆಯಲ್ಲ ಈ ಥರ ಬಟ್ಟೆ ಥರ ದಾರ ಥರ ಅದ್ರ ಒಳಗಡೆ ಒಂದು ದಾರ ಇರುತ್ತೆ, ಅದನ್ನು ಕಟ್ ಮಾಡಿ ನೀಟ್ ಮಾಡ್ಕೊಳ್ಳಿ. ಆಮೇಲೆ ನೋಡಿ ತುದೀಲಿ ಈ ಥರ ನೀಡಲ್ ಇನ್ಸರ್ಟ್ ಮಾಡಿ ಒಂದು ಲೆವೆಲ್ಗೆ ಒಂದು ಸ್ವಲ್ಪ ದಾರನ ಈ ಥರ ಎಳ್ದಿಟ್ಕೊಂಡು ನೀವು ಫಸ್ಟ್ ಏನು ನೀಡಲ್ ಇನ್ಸರ್ಟ್ ಮಾಡಿರ್ತೀರಲ್ಲ ಟೈಟ್ ದಾರ, ನಾನು ಎಡಗೈಲಿ ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ಈ ಥರ ಬೆಂಡ್ ಮಾಡ್ಕೊಳ್ಳಿ. ಆವಾಗ ನೀಡಲ್ ಸ್ವಲ್ಪ ಮೇಲೆ ಬರುತ್ತೆ. ನೆಕ್ಸ್ಟ್ ದಾರ ಎಳ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಕೆಳಗಡೆಯಿಂದ ನೀಡಲ್ ಇನ್ಸರ್ಟ್ ಮಾಡಿ ದಾರನ ನೋಡಿ ಆ ಥರ ಕೊಕ್ಕಿಗೆ ತಗ್ಲಾಕೊಂಡು ಲೂಪಿಂದ ಲೂಪ್ಗೆ ನಾವೇನು ಕ್ರೋಶಲ್ಲಿ ಚೈನ್ ಸ್ಟಿಚ್ ಹಾಕ್ತೀವಲ್ಲ ಅದೇ ಥರ ಸ್ಟಿಚ್ ಹಾಕಬೇಕು. ಸೊ ಬ್ಯಾಕ್ಗ್ರೌಂಡಲ್ಲಿ ದಾರ ಕ್ಲಿಯರ್ ಮಾಡ್ಕೊಳ್ಳಿ ನೀಡಲ್ ಇನ್ಸರ್ಟ್ ಮಾಡೋಕೆ ಮುಂಚೆ. ಸಿಲ್ಕ್ ಆಗಿರೋದ್ರಿಂದ ತುಂಬ ತಗ್ಲಾಕೊಳ್ಳುತ್ತೆ, ಇದು ತುಂಬ ಡಿಫಿಕಲ್ಟ್ ಇದೆ. ನಾನು ಅನ್ಕೊಂಡಂಗೆ ಅಷ್ಟು ಈಸಿ ಇರಲಿಲ್ಲ ಇದು. ನೋಡಿ ನಿಧಾನಕ್ಕೆ ತೋರಿಸಿದ್ದೀನಿ, ಈ ಥರ ಲೂಪ್ ಟು ಲೂಪ್ ಈ ಥರ ಎಳ್ಕೋಬೇಕು. ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನು ಆಗಲೇ ಹೇಳ್ದಾಗೆ ನಾನು 12 ನಂಬರ್ ನೀಡಲ್ನ ಯೂಸ್ ಮಾಡಿದೆ. ಕ್ರೋಶಾ ನೀಡಲ್ ಅಂತ ಕೇಳಿ ಇದನ್ನು ನೀವು ತೊಗೋಬೋದು. ಈಗ ಬೀಡ್ ಯೂಸ್ ಮಾಡೋದಕ್ಕೆ ನಾನು 9 ನಂಬರ್ ನೀಡಲ್ನ ತೊಗೊಂಡು ಬೀಡ್ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ನಾವು ಹೇಗೆ ಮಣಿಗಳನ್ನ ಪೋಣಿಸ್ತೀವೋ ದಾರಕ್ಕೆ ಅದೇ ಥರನೇ ಪೋಣಿಸ್ಕೊಳ್ಳಿ, ತುಂಬ ಸ್ಮೂತಾಗಿ ಬರುತ್ತೆ. ಅದಾದಮೇಲೆ 12 ನಂಬರ್ನ ತೊಗೊಂಡು ಹಿಂದೆ ದಾರ ಈ ಥರ ಕ್ಲಿಯರ್ ಮಾಡಿಕೊಂಡು ನೀಡಲ್ ಇನ್ಸರ್ಟ್ ಮಾಡಿ ನೋಡಿ ಒಂದು ಸ್ವಲ್ಪ ದಾರನ ನೀಡಲ್ಗೆ ತಗ್ಲಾಕ್ಸ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ದಾರನ ಕ್ಲಿಯರ್ ಮಾಡಿಕೊಂಡು ನೀಟಾಗಿ ನೋಡಿ ಈ ಥರ ಟೈಟಾಗಿ ಆ ಕಡೆ ಮೇಲ್ಗಡೆ ಇಟ್ಕೊಂಡು ಕೆಳಗಡೆಗೆ ಲಾಕ್ ಮಾಡ್ಕೋಬಹುದು, ಇಲ್ಲ ಮೇಲೇನೂ ನೀವು ಲಾಕ್ ಮಾಡ್ಬೋದು. ಬಟ್ ಸೆಂಟ್ರಿಗೆ ಎಳೆದಿದ ತಕ್ಷಣ ಬಂದು ಕೂರುತ್ತೆ, ಜಡೆ ಡಿಸೈನ್ ಏನು ಕೂರುತ್ತೆ ಅದು ಕೂರುತ್ತೆ. ಬಟ್ ನಾನು ಈ ಡಿಸೈನಲ್ಲಿ ಆ ಕಡೆ ಈ ಕಡೆ ಬಟ್ಟೆ ಎಳ್ಕೊಳ್ಳುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಇತ್ತು. ಆ ಥರ ಎಲ್ಲ ಏನೂ ಆಗಲ್ಲ. ಸಿಲ್ಕ್ ಸ್ಯಾರಿಲಿ ಆಗಲ್ಲ, ಮೈಸೂರು ಸಿಲ್ಕಲ್ಲಿ, ಬಟ್ ಬೇರೆ ಸೀರೆಗಳಲ್ಲಿ ಆಗುತ್ತೋ ಏನೋ. ಈಗ ನೀವು ನೋಡ್ತಿರ್ಬೋದು ಎಷ್ಟು ಕ್ಲಿಯರ್ ಆಗಿ ಬರ್ತಿದೆ ಅಂತ. ಇದನ್ನ ನೋಡಿ ಈ ಥರ ಬ್ಯಾಕ್ಗ್ರೌಂಡಲ್ಲಿ ದಾರನ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಒಳಗಡೆ ಎಳ್ಕೊಳ್ಳಿ. 1-2 ದಾರ ತಗ್ಲಾಕೊಂತು ಅಂದ್ರೂ ಪರ್ಫೆಕ್ಟ್ ಫಿನಿಶಿಂಗ್ ಬರಲ್ಲ. ಓಕೆನಾ? ಸೊ ಎಲ್ರಿಗೂ ಈ ವಿಡಿಯೋ ಯೂಸ್ಫುಲ್ ಆಯಿತು ಆ್ಯಂಡ್ ಕೊನೆಗೂ ಸಿಕ್ತು ಅಂತ ಅನ್ಕೊಂತೀನಿ. ಸೊ ನಾನು ಇದಕ್ಕೆ ಟ್ಯಾಸಲ್ ಬಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಹಾಗೆ SSG ಕ್ರಿಯೇಷನ್ಸ್ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಐಡಿಯಾ ಇತ್ತು ಬಟ್ ಅದೇ ಪರ್ಫೆಕ್ಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಡಿಸೈನ್ನ ಎಂಡ್ ಮಾಡೋದು ಕೇಳಿದ್ರಲ್ಲ, ಸೊ ನೋಡಿ ಈ ಥರ ಲಾಸ್ಟ್ ಪಾರ್ಟ್ನ ಹೀಗೆ ಹಿಂದಕ್ಕೆ ಬೆಂಡ್ ಮಾಡಿಕೊಂಡು ಕರೆಕ್ಟಾಗಿ ಜರಿ ಎಲ್ಲನೂ ಬಂದಿದೆಯಾ ನೋಡ್ಕೊಳ್ಳಿ. ಒಂದು ಎಳೆ ದಾರ ಮಿಸ್ ಆದ್ರೂ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಸೊ ಈ ಥರ ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡಿಕೊಂಡು ಹಿಂದೆಗಡೆನೂ ಸ್ವಲ್ಪ ಲೂಸ್ ಮಾಡಿಕೊಂಡು, ಸೊ ಪಲ್ಲು ಮ್ಯಾಚಿಂಗ್ ಕಲರ್ ದಾರನ ಈ ರೀತಿ ಒಂದೆಳೆ ದಾರ ತೊಗೊಳ್ಳಿ. ಸೂಜಿಲಿ ಒಂದೆಳೆ ದಾರ ತೊಗೊಂಡು ಬ್ಯಾಕ್ ಸೈಡಿಂದ ಈ ಥರ ಏಮಿಂಗ್ ಮಾಡ್ಕೊಳ್ಳಿ. ಅದೇನು ನಾವು ಬೆಂಡ್ ಮಾಡಿರ್ತೀರಲ್ಲ ಬಟ್ಟೆಗೆ ಅಂದರೆ ಸೆರಗಿಗೆ ಸೈಡಲ್ಲಿ ಜಾಗ ಇರುತ್ತೆ, ಆ ಸೆರಗಿಗೂ ನಾವು ಎಣೆದಿರೋ ಜಡೆಗೆ ಈ ಥರ ಕ್ಲೀನಾಗಿ ಲಾಕ್ ಮಾಡ್ಕೊಳ್ಳಿ. ಎರಡೂ ಸೈಡು ಇದೇ ಥರ ಲಾಕ್ ಮಾಡಿಕೊಂಡ್ರೆ ಡಿಸೈನ್ ಎಂಡ್ ಆಗುತ್ತೆ. ಸೊ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆ ಸ್ಯಾರಿಗೆಲ್ಲ ತಗ್ಲಾಕೊಳ್ಳುತ್ತೆ ಜರಿ ಅಂದರೆ ನೀವು ಈ ಥರ ಮಾಡ್ಬೋದು. ನಾನು ಇದು ಆ್ಯಕ್ಚುಲಿ ಓಲ್ಡ್ ಸ್ಯಾರಿ ಮೇಲೆ ಮಾಡಿರೋದ್ರಿಂದ ಮಡಚಿರೋದೆಲ್ಲನೂ ಹಾಗೆ ಇದೆ. ನಾನು ಜಸ್ಟ್ ಟ್ರೈ ಮಾಡಿ ನಿಮಗೆ ತೋರಿಸೋದಕ್ಕೋಸ್ಕರ ಈ ಸ್ಯಾರಿ ಮೇಲೆ ಈ ರೀತಿ ವರ್ಕ್ ಮಾಡಿದ್ದೀನಿ. ಸೊ ಇದೇ ಥರ ಹಳೆ ಸೀರೆ ಮೇಲೆ ವರ್ಕ್ ಮಾಡಬೇಕು ಅಂದರೆ ಫಸ್ಟು ಅದನ್ನು ಐರನ್ ಮಾಡಿಕೊಂಡು ಆಮೇಲೆ ಈ ಸ್ಟೆಪ್ಸ್ನ ಫಾಲೋ ಮಾಡಿ. ಓಕೆನಾ? ಸೊ ನೋಡಿ ಈ ಥರ ಏಮಿಂಗ್ ಮಾಡ್ಕೊಳ್ಳಿ, ದಾರ ಆ ಕಡೆ ಈ ಕಡೆ ಎರಡೂ ಕಡೆ ಮಾಡ್ಕೊಳ್ಳಿ. ಸೊ ಆವಾಗ ನಾವು ಹಾಕಿರೋಂಥ ಜಡೆ ಡಿಸೈನ್ ಬಿಚ್ಚೋಗೋದಿಲ್ಲ. ವಿಡಿಯೋ ಎಲ್ರಿಗೂ ಯೂಸ್ಫುಲ್